ಮಾಡ್ಬೇಕು ಅಂತಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಈ ಝೋನ್ ಅಲ್ಲಿ ನಿಮ್ ಪ್ರಾಪರ್ಟಿ ಇದ್ದು ಅಲ್ಲೊಂದು ನೀವು ಮನೆ ಕಟ್ಟಿದ್ರೆ ಅಂತಂದ್ರೆ ಆ ಮನೆ ಇಲ್ಲೀಗಲ್, ಅದು ಲೀಗಲ್ ಅಲ್ಲ. ಆಸ್ ಪರ್ ದ ಗವರ್ನಮೆಂಟ್ ರೂಲ್ ದಟ್ಸ್ ಎ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಹತ್ರ ಒಂದು ವ್ಯಾಲಿಡ್ ಖಾತಾನೆ ಇರ್ಬೋದು, ಇಲ್ಲ ಕ್ಲಿಯರ್ ಡೀಡೇ ಇರ್ಬೋದು. ನೀವು ಕಟ್ಟಿರೋ ಮನೆನ ಯಾವಾಗ ಬೇಕಾದ್ರೂ ತೆರವುಗೊಳಿಸೋದಿಕ್ಕೆ ಗವರ್ನಮೆಂಟ್ ಕಡೆಯಿಂದ ಆರ್ಡರ್ ಇಶ್ಯೂ ಮಾಡಿದ್ರು ಅದಕ್ಕೆ ಯಾವುದೇ ತರಹದ ಪರಿಹಾರನ ನಿಮಗೆ ಕೊಡೋದಿಲ್ಲ. ಇದು ವೆರಿ ರಿಸ್ಕಿ. ಯಾಕಂದ್ರೆ ನೀವು ಕಟ್ಟಿರೋ ಮನೆ ಯಾವತ್ತೂ ಅದು ಲೀಗಲಿ ಅಪ್ರೂವ್ಡ್ ಇರಲ್ಲ, ಅದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂತಾನೆ ಕನ್ಸಿಡರ್ ನ ಮಾಡಲಾಗುತ್ತೆ. ನಿಮ್ ಪ್ಲಾಟ್ ಇಲ್ಲ ನಿಮ್ ಸೈಟ್ ಸೇಫ್ ಇದೆ ಅಂತಂದ್ರು ನಿಮ್ಮ ಬಿಲ್ಡಿಂಗ್ ಪ್ಲಾನ್ ಅಥವಾ ಲೈಸೆನ್ಸ್ ಕೊಡೋ BBMP ಇರ್ಬೋದು, ಇಲ್ಲ BDA ಇರ್ಬೋದು, ಇಲ್ಲ ನಿಮ್ ಸ್ಥಳೀಯ ಗ್ರಾಮ ಪಂಚಾಯತಿ ಅವ್ರು ಇರ್ಬೋದು, ಅವರು ಬಂದು ವೆರಿಫೈ ಮಾಡೇ ಮಾಡ್ತಾರೆ ನಿಮ್ ಪ್ರಾಪರ್ಟಿ ಬಫರ್ ಝೋನ್ ಒಳಗಡೆ ಇದೆಯಾ ಇಲ್ಲ ಹೊರಗಡೆ ಇದೆಯಾ ಅಂತ. ಇನ್ ಕೇಸ್ ಒಳಗಡೆ ಇದ್ರೆ ಯಾವುದೇ ತರಹದ ಅಪ್ರೂವ್ಡ್ ಪ್ಲಾನ್ ಗಳಾಗ್ಲಿ ಲೈಸೆನ್ಸ್ ಗಳಾಗ್ಲಿ ಅವರು ನಿಮ್ಗೆ ಇಶ್ಯೂ ಮಾಡೋದಿಲ್ಲ. ಅವ್ರು ವೆರಿಫೈ ಮಾಡಿದಾಗ ನಿಮ್ದು ಪ್ರಾಪರ್ಟಿ ಔಟ್ ಆಫ್ ಬಫರ್ ಝೋನ್ ಬಂದೇನೆ